ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ರಾಜ್ಯ ಸರ್ಕಾರದಲ್ಲಿ ಮತ್ತೆ ಭುಗಿಲೆದ್ದಿರುವಂತಹ 3 DCMಗಳ ಚರ್ಚೆ ವಿಚಾರ. AICC ಅಧ್ಯಕ್ಷರಾಗಿರುವ ಕನ್ನಡಿಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಉತ್ತರ ಏನು ಗೊತ್ತಾ? ಮಂಡ್ಯದಿಂದಲೇ ಸುಮಲತಾ ಸ್ಪರ್ಧಿಸೋದು ಫೇಕ್ಸ್. JDSಗೆ ಶಾಕ್ ಕೊಟ್ಟ ಮಂಡ್ಯ ಸಂಸದೆ. ಸುಮಲತಾ ಅವರ ಆಪ್ತ ಹೇಳಿದ್ದು ಏನು ಗೊತ್ತಾ? CM ಸಿದ್ದರಾಮಯ್ಯ ಅವರ ಆಡಳಿತವನ್ನ ISISಗೆ ಹೋಲಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕ್ಷಮೆ ಕೋರುವಂತೆ ಪಟ್ಟು ಹಿಡಿದಿದೆ ಕಾಂಗ್ರೆಸ್. ವಿಜಯಪುರ ಮಹಾನಗರ ಪಾಲಿಕೆ ಕೊನೆಗೂ ಕಾಂಗ್ರೆಸ್ ತೆಕ್ಕೆಗೆ. ಹಿಂದೂ ಹುಲಿ ಯತ್ನಾಳ್ಗೆ ಭಾರಿ ಮುಖಭಂಗ. ವಿಶ್ವಕಪ್ನ ಅದ್ಭುತ ಪ್ರದರ್ಶನಕ್ಕೆ ಒಲಿದು ಬಂದ ಗೌರವ. ಟೀಮ್ ಇಂಡಿಯಾ ವೇಗಿ ಮೊಹಮ್ಮದ್ ಶಮಿಗೆ ಅರ್ಜುನ ಪ್ರಶಸ್ತಿಯ ಸನ್ಮಾನ. ದಲಿತ ಮತಗಳನ್ನ ಭದ್ರಪಡಿಸಿಕೊಳ್ಳಲು ಲೋಕಸಭಾ ಚುನಾವಣೆಗೂ ಮುನ್ನ ಇನ್ನೂ 3 DCM ಸ್ಥಾನ ಸೃಷ್ಟಿಸುವಂತೆ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಸಿದ್ದರಾಮಯ್ಯ ಆಪ್ತ ಬಣ ಒತ್ತಡ ಹೇರ್ತಿದೆ ಎಂಬ ಮಾತುಗಳು ರಾಜಕೀಯದಲ್ಲಿ ಜೋರಾಗಿ ಕೇಳಬರ್ತಾ ಇದೆ ರಾಜ್ಯ ಸರ್ಕಾರದಲ್ಲಿ. ಈ ವಿಚಾರವಾಗಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮಾತನಾಡಿ, 3 DCM ವಿಚಾರ ಹೈಕಮಾಂಡ್ ಮುಂದೆ ಇಲ್ವೇ ಇಲ್ಲ. ಹೈಕಮಾಂಡ್ ಬಳಿ ಈ ವಿಚಾರ ಚರ್ಚೆಗೆ ಬಂದಿಲ್ಲ ಅಂತ ಹೇಳಿದ್ದಾರೆ. ಈ ವಿಚಾರವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಬಳಿಯಲ್ಲೇ ಕೇಳಿ ಎದ್ದಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಹೆಚ್ಚುವರಿ DCM ವಿಚಾರವಾಗಿ ನಮ್ಮ ಮುಂದೆ ಪ್ರಸ್ತಾಪನೆ ಇಲ್ಲ. ಹೆಚ್ಚುವರಿ DCM ಊಹಾಪೋಹ. ಎಲೆಕ್ಷನ್ ಸಂದರ್ಭದಲ್ಲಿ ಇಂತಹ ವಿಚಾರ ಚರ್ಚೆಗೆ ಬರಬಾರದು. ಸದ್ಯಕ್ಕೆ ಸರ್ಕಾರ ನಡೆಸುವ ಕಡೆ, ಸಮಸ್ಯೆ ಕಡೆ ಗಮನ ಕೊಡಬೇಕು. ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತರುವ ಕಡೆಗೆ ಗಮನ ಕೊಡಬೇಕು. ನಮ್ಮ ಗುರಿ ವರೆಗೂ ಇಂತಹದಕ್ಕೆ ಅವಕಾಶ ಕೊಡಬಾರದು ಅಂತ ಹೇಳಿದ್ರು. ಲೋಕಸಭೆ ಚುನಾವಣೆಗೆ ಕರ್ನಾಟಕದ ಅಭ್ಯರ್ಥಿಗಳ ಆಯ್ಕೆ ವಿಚಾರವಾಗಿ ನಾಳೆ ಅಂದ್ರೆ ಬುಧವಾರ ಜನವರಿ 10ರಂದು ಸಭೆ ನಡೆಯಲಿದೆ. ಯಾರನ್ನ ಕಣಕ್ಕಿಳಿಸ್ಬೇಕೆಂದು ಸಭೆಯಲ್ಲಿ ಚರ್ಚೆ ಮಾಡ್ತೇವೆ. ಇಂಡಿಯಾ ಒಕ್ಕೂಟ ಒಟ್ಟಾಗಿ ಹೋಗುವ ನಿರ್ಣಯ ಕೈಗೊಂಡಿದೆ. ಬುಧವಾರ ದೆಹಲಿಯಲ್ಲಿ ಅನೇಕ ಘಟಕಗಳ ಸಭೆ ಕರೆದಿದ್ದೇವೆ. ಈಗಾಗಲೇ ಎಲ್ಲಾ ಕ್ಷೇತ್ರಗಳಿಗೆ ವೀಕ್ಷಕರ ನೇಮಕ ಮಾಡಿದ್ದೇವೆ ಅಂತ ತಿಳಿಸಿದ್ರು. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲವನ್ನ ವೈಯಕ್ತಿಕವಾಗಿ ತೆಗೆದುಕೊಳ್ತಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೊದಲು ನಾವು ನಮ್ಮ ಅಕ್ಕಪಕ್ಕ ರಾಷ್ಟ್ರಗಳ ಜೊತೆ ಚೆನ್ನಾಗಿರ್ಬೇಕು. ಕೆಟ್ಟ ಪರಿಸ್ಥಿತಿ ಬಂದಾಗ ನಾವು ಹೋರಾಟಕ್ಕೂ ಸಿದ್ಧರಾಗಿರ್ಬೇಕಾಗುತ್ತೆ. ಇಂದಿರಾ ಗಾಂಧಿ ಯಾವ ರೀತಿ ಪಾಕಿಸ್ತಾನವನ್ನು ಬೇರ್ಪಡಿಸಿ ಬಾಂಗ್ಲಾ ನಿರ್ಮಾಣ ಮಾಡಿದ್ರು ಅಂತ ಹೋರಾಟ ಮಾಡ್ಬೇಕಾಗುತ್ತೆ. ಅಂತಾರಾಷ್ಟ್ರೀಯ ಪಾಲಿಸಿ ವಿಚಾರದಲ್ಲಿ ಮೋದಿ ಅಂತವರು ತಮ್ಮ ಮನಸ್ಸಿಗೆ ಬಂದಂತೆ ನಡ್ಕೊಳ್ತಿದ್ದಾರೆ ಅಂತ ಮಾಲ್ಡೀವ್ಸ್ ವಿಚಾರದಲ್ಲಿ ಹೇಳೋರೆ. ಅದೇನೇ ಇರಲಿ, ಒಟ್ನಲ್ಲಿ ಕರ್ನಾಟಕದ ಮಟ್ಟಿಗೆ ರಾಜಕೀಯವನ್ನ ನೋಡೋದಾದ್ರೆ ಮತ್ತೆ 3 DCMಗಳ ವಿಚಾರದಲ್ಲಿ ಯಾವುದೇ ರೀತಿಯ ಪ್ರಸ್ತಾವನೆ AICC ಮುಂದೆ ಇಲ್ಲ ಅಂತ ಹೇಳೋರೆ. ಆದ್ರೆ 3 DCMಗಳಿಗಾಗಿ 7 ಸಚಿವರೇ ಪಟ್ಟು ಹಿಡಿದಿದ್ದಾರೆ ಅನ್ನೋದು ರಾಜ್ಯ ಸರ್ಕಾರದಲ್ಲಿ ಅತಿ ದೊಡ್ಡ ಚರ್ಚೆಯ ವಿಚಾರ. ಬಟ್ ನೋಡ್ಬೇಕು ಹೈಕಮಾಂಡ್ ಏನು ಉತ್ತರ ಕೊಡುತ್ತೆ ಅಥವಾ ಏನ್ ಪರಿಹಾರ ಕೊಡುತ್ತೆ ಅಂತ. ಸುರ್ಜೇವಾಲಾ ಅವ್ರ ಉತ್ತರ ಕೊಡಬೇಕು. ಯಾಕಂದ್ರೆ ಸುರ್ಜೇವಾಲಾ ಮೇಲೆ 7 ಜನ ಸಚಿವರು ಒತ್ತಡವನ್ನು ಹೇರಿದ್ದಾರೆ. ಇನ್ನು ಮುಂದಿನ ಸುದ್ದಿ, ಲೋಕಸಭಾ ಚುನಾವಣೆಗೆ ಕೆಲವೇ ತಿಂಗಳುಗಳು ಬಾಕಿ ಇದ್ದು ಮಂಡ್ಯ ಜಿಲ್ಲೆಯಲ್ಲಿ ಚುನಾವಣಾ ಅಖಾಡ ರಂಗೇರ್ತಿದೆ. ಬಿಜೆಪಿ ಮತ್ತು JDS ಮೈತ್ರಿಯಾದ ನಂತರ ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದೆ ಸುಮಲತಾ ಅಂಬರೀಶ್ ಸ್ಪರ್ಧಿಸುವುದು ಅನುಮಾನ ಎನ್ನಲಾಗ್ತಾ ಇದೆ. ಈ ಬಗ್ಗೆ ಸಂಸದೆ ಸುಮಲತಾ ಅಂಬರೀಶ್ ಆಪ್ತ ಹನಕೆರೆ ಶಶಿಕುಮಾರ್ ಮಾತನಾಡಿ, ಸುಮಲತಾ ಅಂಬರೀಶ್ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದಲೇ ಮತ್ತೆ ಸ್ಪರ್ಧಿಸುತ್ತಾರೆ ಅಂತ ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ಮಂಡ್ಯ ಕ್ಷೇತ್ರವನ್ನ ಬಿಜೆಪಿ ಉಳಿಸಿಕೊಳ್ಳುವ ವಿಶ್ವಾಸವಿದೆ. ಕಳೆದ 4 ವರ್ಷದಿಂದ ಸುಮಲತಾ ಅಂಬರೀಶ್ ಅವರು ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಮುಂದಿನ ಚುನಾವಣೆಯಲ್ಲೂ ಸುಮಲತಾ ಅಭ್ಯರ್ಥಿ ಆಗ್ತಾರೆ. ಎಲ್ಲಾ ಹೋರಾಟಗಳಲ್ಲೂ ಸುಮಲತಾ ಮುಂಚೂಣಿಯಲ್ಲಿದ್ದಾರೆ. ಅತಿ ಹೆಚ್ಚು ದಿಶಾಸಭೆ ನಡೆಸಿದ ಹೆಗ್ಗಳಿಕೆ ಸುಮಲತಾ ಅವರದ್ದು. ಚುನಾವಣೆಯಲ್ಲಿ ಬಿಜೆಪಿಗೆ ಸುಮಲತಾ ಅಂಬರೀಶ್ ಅವರು ಬಾಹ್ಯ ಬೆಂಬಲ ಕೊಟ್ಟಿದ್ರು. ಆದರೆ ಲೋಕಸಭಾ ಚುನಾವಣೆಯಲ್ಲಿ JDS ಬಿಜೆಪಿ ಮೈತ್ರಿ ಆಗಿದೆ ಎಂದರು. JDSಗೆ ಮಂಡ್ಯ ಕ್ಷೇತ್ರ ಬಿಟ್ಟುಕೊಡ್ತಾರೆ ಎಂಬ ಚರ್ಚೆ ಆಗ್ತಿದೆ. ಸುಮಲತಾ ಈಗಲೂ ಪಕ್ಷೇತರ ಸಂಸದೆ, ಬಿಜೆಪಿ ಸದಸ್ಯತ್ವ ಪಡೆದಿಲ್ಲ. ಪಕ್ಷ ಯಾವುದಾದ್ರೂ ಸುಮಲತಾ ಅಂಬರೀಶ್ ಅವರು ಮಂಡ್ಯ ಅಭ್ಯರ್ಥಿ ಆಗಿರಬೇಕು. ಯಾವುದೇ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರು ನಮ್ಮ ಬೆಂಬಲ ಇರುತ್ತೆ. JDSಗೆ ಮಂಡ್ಯ ಕ್ಷೇತ್ರ ಬಿಟ್ಟುಕೊಟ್ಟರು. ಸುಮಲತಾ ಅಂಬರೀಶ್ ಸ್ಪರ್ಧೆ ಖಚಿತ. ಬಿಜೆಪಿ ಮಂಡ್ಯ ಉಳಿಸಿಕೊಳ್ಳುವ ವಿಶ್ವಾಸವಿದೆ. ಸುಮಲತಾ ಅವರ ಅವಶ್ಯಕತೆ ಇದ್ದರೆ ಮಂಡ್ಯ ಕ್ಷೇತ್ರ ಉಳಿಸಿಕೊಳ್ತಾರೆ ಎಂದು ವಿಶ್ವಾಸವಿದೆ ಅಂತ ತಿಳಿಸಿದರು. ಅಂಬರೀಶ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವರು. ರಾಜಕೀಯ ಬದಲಾವಣೆ ಗಾಳಿ ಯಾವಾಗ ಬೇಕಾದರೂ ಬೀಸಬಹುದು. ಏನೇ ಆದರೂ ಸುಮಲತಾ ಅವರು ಕಣದಲ್ಲಿ ಇರ್ತಾರೆ. ಚರ್ಚೆ ನಡೆಸಿ ಸುಮಲತಾ ಅಂಬರೀಶ್ ಅವರ ನಿರ್ಧಾರಕ್ಕೆ ಬದ್ಧರಾಗ್ತೇವೆ. ಸಂಸದೆ ಸುಮಲತಾ ಅಂಬರೀಶ್ ಅವರು ಬೆಂಗಳೂರಿಗೆ ಬಂದ ತಕ್ಷಣ ಭೇಟಿ ಮಾಡ್ತೀವಿ ಎಂದರು. ಇಲ್ಲಿ ಒಂದು ವಿಷಯ ಸ್ಪಷ್ಟ, ಸುಮಲತಾ ಅಂಬರೀಶ್ ಅವರು ಮಂಡ್ಯದಿಂದಲೇ ಚುನಾವಣೆಗೆ ಸ್ಪರ್ಧಿಸೋದು ಫಿಕ್ಸ್. ಬಿಜೆಪಿ ಆಗಿರಬಹುದು ಅಥವಾ ಕಾಂಗ್ರೆಸ್ ಬೇಕಾದರೂ ಆಗಿರಬಹುದು. ಬಿಜೆಪಿ ಅವರೇ ಉಳಿಸ್ಕತಾರೆ ಪಕ್ಷನ, ಬಿಜೆಪಿ ಅವರೇ ಮಂಡ್ಯ ಕ್ಷೇತ್ರನ ಉಳಿಸ್ಕತಾರೆ ಅನ್ನೋ ಲೆಕ್ಕಾಚಾರ ನಡೀತಾ ಇದೆ. ಹನಗೆರೆ ಶಶಿಕುಮಾರ್ ಅವರು ಹೇಳಿರೋ ಪ್ರಕಾರ ಸುಮಲತಾ ಅವರ ಆಪ್ತರು. ಆದರೆ ಅಂಬರೀಶ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವರು. ರಾಜಕೀಯ ಬದಲಾವಣೆಗಳು ಯಾವಾಗ ಬೇಕಾದ್ರೂ ಬೀಸಬಹುದು. ಅಂದ್ರೆ ಕಾಂಗ್ರೆಸ್ಗೆ ಹೋದ್ರೂ ಅಚ್ಚರಿ ಪಡಬೇಕಾಗಿಲ್ಲ. ಅಥವಾ 2 ರಾಷ್ಟ್ರೀಯ ಪಕ್ಷಗಳು ಅವರಿಗೆ ಅವಕಾಶವನ್ನ ಕೊಡದೇ ಇದ್ದರೆ ಅನಿವಾರ್ಯವಾಗಿ 2 ಪಕ್ಷಗಳು ತಮ್ಮ ಸ್ಥಾನವನ್ನ ಗೆಲ್ಲೋ ಒಂದು ಅವಕಾಶವನ್ನ ಕಳ್ಕೊತವೆ. ಇದು ಬಿಜೆಪಿಗೆ ಅತಿ ದೊಡ್ಡ ಲಾಸ್. ಕಾಂಗ್ರೆಸ್ ವಿಚಾರ ಇನ್ನೂ ಸದ್ಯಕ್ಕೆ ಗೊತ್ತಿಲ್ಲ. ಹೀಗಾಗಿ ಬಿಜೆಪಿನೇ ಕೊಡುತ್ತೆ ಅನ್ನೋ ಲೆಕ್ಕಾಚಾರ. ಒಂದು ವೇಳೆ JDSಗೆ ಟಿಕೆಟ್ ಕೊಟ್ಬಿಟ್ರೆ
ಸುಮಲತಾ ಅವರು ಸ್ಪರ್ಧಿಸೋದು ಫಿಕ್ಸ್ ಅಂತ ಹೇಳಿದ್ದಾರೆ ಹನಕೆರೆ ಶಶಿಕುಮಾರ್ ಅವರು. ಬಟ್ ಅಲ್ಲಿ ಒಂದಂತೂ ಸ್ಪಷ್ಟ, ಮೈತ್ರಿಯಲ್ಲಿ JDSಗೆ ಶಾಕ್ ಮಂಡ್ಯ. ಇನ್ನು ಸುಮಲತಾ ಅವರು ಹೇಳ್ಬೇಕಲ್ಲ, ನೋಡೋಣ. ಇನ್ನು ಮುಂದಿನ ಸುದ್ದಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಿದ್ದರಾಮಯ್ಯ ಆಡಳಿತವನ್ನು ICC ಆಡಳಿತಕ್ಕೆ ಹೋಲಿಸಿದ್ದಾರೆ. ತಕ್ಷಣ ಅವರು ಕ್ಷಮೆ ಕೇಳಬೇಕೆಂದು ಸಚಿವ ಸಂತೋಷ್ ಲಾಡ್ ಆಗ್ರಹಿಸಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ ಅವರು, ಜೋಶಿ 4 ಸಲ MP ಆದವರು, ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾರೆ. ನೀವು ಯಾವ ರೀತಿ ಮಾತಾಡುವುದು ಸರಿಯಲ್ಲ. ಈ ರೀತಿಯಾಗಿ ಸಿದ್ದರಾಮಯ್ಯ ಇತ್ತೀಚೆಗೆ ಹಾರಿಕೊಂಡು ಬಂದು CM ಆದವರಲ್ಲ. ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇದೆಯಲ್ಲ, ICC ಆಡಳಿತವಿದ್ದರೆ ಕೇಂದ್ರದಲ್ಲಿ ನೀವಿದ್ದೀರಾ. ಇವರಿಗೆ ಹಿಂದುತ್ವ ಅಜೆಂಡಾ ಬಿಟ್ಟರೆ ಏನೂ ಇಲ್ಲ ಎಂದು ಪ್ರಹ್ಲಾದ್ ಜೋಶಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಒಂದು ವರ್ಗವನ್ನು ತುಷ್ಟೀಕರಣ ಮಾಡೋದಕ್ಕೆ ಇನ್ನೊಂದು ವರ್ಗವನ್ನು ಯಾವ ರೀತಿ ಅನ್ಯಾಯ ಮಾಡೋದಕ್ಕೆ ತಯಾರಿದ್ದೀರಾ ಎಂದು ತುಷ್ಟೀಕರಣದ ಪರಾಕಾಷ್ಠೆ. ಇದೇ ಕಾರಣಕ್ಕೆ ನಾನು ಮೊದಲ ದಿನವೇ ಹೇಳಿದ್ದೆ, ಒಂದು ರೀತಿಯ ISIS ಸರ್ಕಾರ ಅಫ್ಘಾನಿಸ್ತಾನದ ತಾಲಿಬಾನ್ಗಳು ಹೇಗೆ ಸರ್ಕಾರ ನಡೆಸಿದಾರೋ ಅದೇ ರೀತಿ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ನಡೆಸಲು ಪ್ರಯತ್ನ ಮಾಡ್ತಿದ್ದಾರೆ. ಅದರ ಜನರು ಇದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ರು. ಅದಕ್ಕೆ ಸರಿಯಾಗಿ ಕೊಟ್ಟವ್ರೆ. 4 ಸಲ ಗೆದ್ಬಿಟ್ಟು ಕೇಂದ್ರದಲ್ಲಿ ಸಚಿವರಾಗಿದ್ದೀರಾ, ಹೆಂಗ್ ಮಾತಾಡ್ಬೇಕು ಗೊತ್ತಾಗಲ್ವಾ ನಿಮಗೆ? ಬರೀ ಧರ್ಮವನ್ನ ಒಡೆದು ಆಡಳಿತ ಮಾಡ್ತಿದೆ BJP ಅಂದ್ಬಿಟ್ಟು ಸಂತೋಷ್ ಲಾಡ್ ಹೇಳವ್ರೆ. ನೋಡ್ಬೇಕು. ಆದ್ರೆ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆ ಸಮರ್ಥಿಸ್ಕೊಂಡವ್ರೆ. ಇನ್ನು ಮುಂದಿನ ಸುದ್ದಿ, ನಾನಂತೂ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸೋಲ್ಲ, ನನಗೆ ಟಿಕೆಟ್ ಕೊಡೋ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಎಂದು ಮಾಜಿ CM ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದಾರೆ, ಹೀಗಾಗಿ ಅವರಿಗೆ ಲೋಕಸಭಾ ಟಿಕೆಟ್ ನೀಡೋ ಬಗ್ಗೆ ಕಾಂಗ್ರೆಸ್ನ ಚರ್ಚೆಗಳು ನಡೆದಿವೆ ಎನ್ನುವ ಸುದ್ದಿ ಹರಿದಾಡ್ತಿದೆ. ಇದರ ಮಧ್ಯೆ ಇದೀಗ ಸ್ವತಃ ಜಗದೀಶ್ ಶೆಟ್ಟರ್ ಇದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಲೋಕಸಭೆಗೆ ತಯಾರಿ ಕುರಿತು ಕಾಂಗ್ರೆಸ್ ಸಭೆಗೂ ಮುಂಚೆ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆ ಹಿನ್ನೆಲೆ ಕಾರ್ಯಕರ್ತರು ಸೇರಿಸಿ ಮಾರ್ಗದರ್ಶನ ಮಾಡುವ ಸಭೆ ಇದು. ಜನವರಿ 10ಕ್ಕೆ ಬೆಂಗಳೂರಿನಲ್ಲಿ ಸಭೆ ಕರೆಯಲಾಗಿದೆ. ಪಕ್ಷದ ರಾಜ್ಯಾಧ್ಯಕ್ಷರು CM ಸಭೆ ನಡೆಸಲಿದ್ದಾರೆ. ಲೋಕಸಭಾ ಚುನಾವಣೆ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗಲಿದೆ. ಟಿಕೆಟ್ ಆಕಾಂಕ್ಷಿಗಳು ಅಭ್ಯರ್ಥಿಗಳ ಬಗ್ಗೆ ಕೂಡ ಸಭೆಯಲ್ಲಿ ಚರ್ಚೆ ಆಗುತ್ತೆ ಎಂದು ಹೇಳಿದ್ದಾರೆ. ಪಕ್ಷಕ್ಕೆ ಹೊಸಬರ ಸೇರ್ಪಡೆ ವಿಚಾರವಾಗಿ ಮಾತನಾಡಿದ ಅವರು, ಪಕ್ಷಕ್ಕೆ ತತ್ವ ಸಿದ್ಧಾಂತ ಒಪ್ಪಿ ಯಾರೇ ಬಂದರೂ ತೆಗೆದುಕೊಳ್ಳುವ ಸಿದ್ಧತೆ ಎಂದರು. ಇನ್ನು ಮುನೇನಕೊಪ್ಪ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ್ದು, ಮುನೇನಕೊಪ್ಪ ಜೊತೆ ನಾನು ಮಾತನಾಡಿಲ್ಲ, ನನಗೆ ಯಾರನ್ನು ಕರೆಯುತ್ತಿಲ್ಲ. ಸ್ವಯಂ ಪ್ರೇರಣೆಯಿಂದ ಅನೇಕರು ಪಕ್ಷಕ್ಕೆ ಬಂದಿದ್ದಾರೆ, ಸ್ವಯಂ ಪ್ರೇರಣೆಯಿಂದ ಅನೇಕರು ಕಾಂಗ್ರೆಸ್ ಬರ್ತಿದ್ದಾರೆ ಎಂದರು. ಒಟ್ಟಿನಲ್ಲಿ ಜಗದೀಶ್ ಶೆಟ್ಟರ್ ಸ್ಪರ್ಧಿಸ್ತಾರಾ ಇಲ್ವಾ, ಸದ್ಯಕ್ಕೆ ಅವ್ರು ಏನು ಇಲ್ಲ ಅಂತವ್ರೆ. ಆದರೆ ಒಂದು ವೇಳೆ ಹೈಕಮಾಂಡ್ ಒತ್ತಾಯ ಮಾಡಿದ್ರೆ ನಿಲ್ಲಬಹುದು ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಸೇಡನ್ನ ತೀರಿಸ್ಕೊಳ್ಳೋಕೆ. ಮುಂದಿನ ಸುದ್ದಿ, ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರದ ಲೋಕಾರ್ಪಣೆಗೆ ಸಕಲ ಸಿದ್ಧತೆ ಜೋರಾಗಿದೆ. ಇದೇ ಜನವರಿ 22ರಂದು ಗರ್ಭಗುಡಿಯಲ್ಲಿ ರಾಮಲಲ್ಲಾ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ದೇಶಾದ್ಯಂತ ಶ್ರೀರಾಮನವಮಿ ಆಚರಿಸುವಾಗ ರಾಮತೀರ್ಥ ರಥಯಾತ್ರೆಗೆ JDS ನಾಯಕರು ಪ್ಲಾನ್ ಮಾಡಿದ್ದಾರೆ. ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿಯ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ದಳಪತಿಗಳು ರಾಜ್ಯದಲ್ಲಿ ರಾಮತೀರ್ಥ ರಥಯಾತ್ರೆಗೆ ಭರ್ಜರಿ ತಯಾರಿ ಮಾಡಿದ್ದಾರೆ. JDS ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ರಥಯಾತ್ರೆ ನಡೆಯಲಿದ್ದು ಈಗಾಗಲೇ ರೂಟ್ ಮ್ಯಾಪ್ ರೆಡಿಯಾಗಿದೆ. ಹನುಮ ಜನ್ಮಸ್ಥಳ ಕೊಪ್ಪಳದ ಅಂಜನಾದ್ರಿಯಿಂದ ನಿಖಿಲ್ ಕುಮಾರಸ್ವಾಮಿ ಅವರು ತಮ್ಮ ಬೃಹತ್ ರಥಯಾತ್ರೆಯನ್ನು ಆರಂಭಿಸಲಿದ್ದಾರೆ. ಅಂಜನಾದ್ರಿಯಿಂದ ಆರಂಭವಾಗುವ ನಿಖಿಲ್ ಕುಮಾರಸ್ವಾಮಿ ಅವರ ರಥಯಾತ್ರೆ ರಾಮನಗರದ ರಾಮದೇವರ ಬೆಟ್ಟದವರೆಗೆ ಸಾಗಲಿದೆ. ರಾಮದೇವರ ಬೆಟ್ಟದಲ್ಲಿ ರಾಮತೀರ್ಥ ಅವರನ್ನು ಸಂಗ್ರಹಿಸುವ ಮೂಲಕ ರಥಯಾತ್ರೆಗೆ ಪ್ಲಾನ್ ಮಾಡಲಾಗಿದೆ. ರಾಮನಗರದ ರಾಮದೇವರ ಬೆಟ್ಟದಲ್ಲಿ ವನವಾಸದ ವೇಳೆ ಸೀತಾದೇವಿ ದಾಹ ತೀರಿಸುವುದಕ್ಕಾಗಿ ಶ್ರೀರಾಮಚಂದ್ರ ತನ್ನ ಬಾಣಗಳಿಂದ ನೀರಿನ ಸೆಲೆ ಸೃಷ್ಟಿಸಿದ್ದ. ಈ ನೀರಿನ ಸೆಲೆಯನ್ನ ರಾಮತೀರ್ಥ ಅಂತಾರೆ ಕರೆಯುತ್ತಾರೆ. ಈ ರಾಮತೀರ್ಥ ಸಂಗ್ರಹಿಸಿ ಅಯೋಧ್ಯೆಗೆ ಹೋಗಲು JDS ನಾಯಕರು ಯೋಚಿಸಿದ್ದಾರೆ. ನಿಖಿಲ್ ಹಾಗೂ ಮಾಜಿ CM HD ಕುಮಾರಸ್ವಾಮಿ ಅವರು ಈಗಾಗಲೇ ರಥಯಾತ್ರೆಗೆ ಸಿದ್ಧತೆಗಳನ್ನು ನಡೆಸಿದ್ದಾರೆ. JDS ಯುವ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಕೈಗೊಳ್ಳುತ್ತಿರುವ ರಥಯಾತ್ರೆಗೆ ಮಾಜಿ ಪ್ರಧಾನಿ JDS ವರಿಷ್ಠ HD ದೇವೇಗೌಡರ ಅಭಿಪ್ರಾಯವನ್ನು ಸಂಗ್ರಹಿಸಲಾಗಿದೆ. ಇದೇ ಜನವರಿ 15 ಅಥವಾ ಸಂಕ್ರಾಂತಿ ಬಳಿಕ ರಾಮತೀರ್ಥ ರಥಯಾತ್ರೆ ಆರಂಭಿಸಲು ದೇವೇಗೌಡರು ಸಲಹೆ ನೀಡಿದ್ದಾರೆ. ಇದೇ ವೇಳೆ ಹಳೆ ಮೈಸೂರು ಭಾಗದಲ್ಲೂ ಯಾತ್ರೆಗೆ JDS ನಾಯಕರು ಚಿಂತನೆ ನಡೆಸಿದ್ದಾರೆ ಎನ್ನಲಾಗಿದೆ. ಒಂದ್ ಕಡೆ BJP ಅಯೋಧ್ಯೆ ರಾಮ ಮಂದಿರವನ್ನ ಚುನಾವಣಾ ಅಸ್ತ್ರವನ್ನಾಗಿಸಿಕೊಳ್ತಿದೆ ಅನ್ನೋದು ಕಾಂಗ್ರೆಸ್ ಆರೋಪ. ಇದೀಗ ಅದನ್ನೇ ಬಳಸಿಕೊಂಡು ಅದರ ಮುಂದುವರೆದ ಭಾಗವಾಗಿ JDSನಿಂದ ರಾಮತೀರ್ಥ ಯಾತ್ರೆ, ಇದು ನಿಖಿಲ್ ಕುಮಾರಸ್ವಾಮಿ ಅವರು ಎಮರ್ಜ್ ಆಗೋಕ್ಕೋಸ್ಕರ. ನೋಡ್ಬೇಕು ಇನ್ನು ಏನೆಲ್ಲ ನಡೆಯುತ್ತದೆ. ಪಂಚರತ್ನ ಯಾತ್ರೆ ಆಯ್ತು, ಇದೀಗ ರಾಮತೀರ್ಥ ಯಾತ್ರೆ. ಮುಂದಿನ ಸುದ್ದಿ, ತೀವ್ರ ಕುತೂಹಲ ಮೂಡಿಸಿದ ವಿಜಯಪುರ ಮಹಾನಗರ ಪಾಲಿಕೆ ಮೇಯರ್ ಹಾಗೂ ಉಪಮೇಯರ್ ಸ್ಥಾನಕ್ಕೆ ಚುನಾವಣೆ ನಡೆಸಿದ್ದು 2 ಸ್ಥಾನಗಳಲ್ಲಿ ಕಾಂಗ್ರೆಸ್ ಜಯಬೇರಿ ಬಾರಿಸಿದೆ. ವಿಜಯಪುರ ಪಾಲಿಕೆ ಮೇಯರ್ ಆಗಿ ಕಾಂಗ್ರೆಸ್ನ ಮೆಹಜಬೀನ್ ಹೊರ್ತಿ ಆಯ್ಕೆಯಾಗಿದ್ದರೆ ಉಪಮೇಯರ್ ಆಗಿ ಕಾಂಗ್ರೆಸ್ನ ದಿನೇಶ್ ಹಳ್ಳಿ ಆಯ್ಕೆಯಾಗಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ವಿಜಯಪುರ ಮಹಾನಗರ ಪಾಲಿಕೆಯನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿದ್ದು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ತೀವ್ರ ಮುಖಭಂಗವಾಗಿದೆ. ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದ ವಿಜಯಪುರ ಪಾಲಿಕೆ ಮೇಯರ್ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಮೆಹಜಬೀನ್ ಹೊರ್ತಿ ಅವರು ಒಟ್ಟು 22 ಮತ ಪಡೆದು ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಇನ್ನು STಗೆ ಮೀಸಲಾಗಿದ್ದ ಉಪಮೇಯರ್ ಸ್ಥಾನಕ್ಕೆ ಕಾಂಗ್ರೆಸ್ನ ದಿನೇಶ್ ಹಳ್ಳಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 10 ಕಾಂಗ್ರೆಸ್ ಸದಸ್ಯರು, 5 ಪಕ್ಷೇತರರು, 2 AIMIM, ಓರ್ವ JDS ಸದಸ್ಯರ ಬೆಂಬಲ ಹಾಗೂ ಶಾಸಕರಾದ MB ಪಾಟೀಲ್, ವಿಠಲ್ ಕಡಕ ದೊಂಡ, ಪರಿಷತ್ ಸದಸ್ಯರಾದ ಸುನಿಲ್ ಗೌಡ ಪಾಟೀಲ್, ಪ್ರಕಾಶ್ ರಾಥೋಡ್ ಮತಗಳ ಬೆಂಬಲದೊಂದಿಗೆ ಕಾಂಗ್ರೆಸ್ ಗೆಲುವಿನ ನಗೆ ಬೀರುವಲ್ಲಿ ಯಶಸ್ವಿಯಾಗಿದೆ.
ಏನೋ ಬಿಜೆಪಿ 16 ಸದಸ್ಯರು ಹಾಗೂ ನಗರ ಬಿಜೆಪಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಚುನಾವಣಾ ಪ್ರಕ್ರಿಯೆಯನ್ನು ಬಹಿಷ್ಕರಿಸುವ ಮೂಲಕ ಸೋಲು ಒಪ್ಪಿಕೊಂಡಿದ್ದಾರೆ. ಅಲ್ಲದೆ ಬೆಳಗಾವಿಯ ಪ್ರಾದೇಶಿಕ ಆಯುಕ್ತರ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಯತ್ನಾಳ್ ಹಾಗೂ ಬಿಜೆಪಿ ಸದಸ್ಯರು ಕಪ್ಪು ಪಟ್ಟಿ ಪ್ರದರ್ಶಿಸಿದರು. ಬೆಳಗಾವಿಯ ಪ್ರಾದೇಶಿಕ ಆಯುಕ್ತ ಸಂಜಯ್ ಶೆಟ್ಟಣ್ಣನವರ್ ಸರ್ಕಾರದ ಕೈಗೊಂಬೆಯಾಗಿ ವರ್ತನೆ ಮಾಡುತ್ತಿದ್ದಾರೆ ಎಂಬ ಆರೋಪಿಸಿ ಬಿಜೆಪಿ ನಾಯಕರು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಹಿನ್ನೆಲೆಯಲ್ಲಿ ಪಾಲಿಕೆ ಆವರಣದಲ್ಲಿ ಕೆಲ ಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಇನ್ನು ಈ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಯತ್ನಾಳ್, ಪಾಲಿಕೆಯ ಬಿಜೆಪಿ ಸದಸ್ಯ ವಿಜಯಕುಮಾರ್ ಬಿರಾದಾರ್ ನಿಧನರಾಗಿರುವ ಕಾರಣ ಚುನಾವಣೆ ಮುಂದೂಡುವಂತೆ ಮನವಿ ಮಾಡಿದ್ದೆವು. ಈ ಕುರಿತು ಕಲಬುರಗಿಯಲ್ಲಿ ಕೋರ್ಟ್ಗೆ ಕೂಡ ಅರ್ಜಿ ಸಲ್ಲಿಸಲಾಗಿತ್ತು. ಅರ್ಜಿ ವಿಚಾರಣೆ ನಮ್ಮ ಮನವಿಯನ್ನು ಆಲಿಸದೆ ಚುನಾವಣೆ ನಡೆಸಲು ಪ್ರಾದೇಶಿಕ ಆಯುಕ್ತರು ಮುಂದಾದರು. ಈ ಕಾರಣದಿಂದ ಚುನಾವಣೆ ಪ್ರಕ್ರಿಯೆ ಬಹಿಷ್ಕರಿಸಿದ್ದಾಗಿ ಸ್ಪಷ್ಟಪಡಿಸಿದ್ರು. ಒಟ್ಟಿನಲ್ಲಿ ಯತ್ನಾಳ್ ಅವ್ರಿಗೆ ಮೂಕಭಂಗ ಹಂಗಾಗ್ಬಿಟ್ಟೈತೆ. ಎಸ್ಸಿನ ಮುಂದಿನ ಸುದ್ದಿ, ಅಯೋಧ್ಯೆಯಲ್ಲಿರುವ ರಾಮ ಮಂದಿರ ಉದ್ಘಾಟನೆ ಲೋಕಸಭಾ ಚುನಾವಣೆಗೆ ಮುಂಚಿತವಾಗಿ ಬಿಜೆಪಿ ಮಾಡುತ್ತಿರುವ ಗಿಮಿಕ್ ಎಂದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ನಾನು ಐಕ್ಯತೆಯ ಹಬ್ಬಗಳನ್ನು ನಂಬುತ್ತೇನೆ. ನ್ಯಾಯಾಲಯದ ಆದೇಶವನ್ನು ಅನುಸರಿಸಿ ಯಾರು ದೇವಾಲಯಕ್ಕೆ ಆಕ್ಷೇಪಿಸಿಲ್ಲ. ಆದರೆ ಬಿಜೆಪಿ ಚುನಾವಣೆಗೆ ಮುಂಚೆ ರಾಮ ಮಂದಿರ ಉದ್ಘಾಟನೆ ಮಾಡುತ್ತಿರುವುದು ಗಿಮಿಕ್. ನೀವು ಇತರ ಸಮುದಾಯವನ್ನು ಒಡೆಯುವ ಮತ್ತು ಕಡೆಗಣಿಸುವ ಕಾರ್ಯಭಾರ ಮಾಡಬಾರದು ಎಂದಿದ್ದಾರೆ. ನಾನು ಅಲ್ಲಾಹನ ಮೇಲೆ ಪ್ರತಿಜ್ಞೆ ಮಾಡುತ್ತೇನೆ, ನಾನು ಇರುವವರೆಗೂ ಹಿಂದೂ ಮುಸ್ಲಿಂ ಹೆಸರಲ್ಲಿ ಕಚ್ಚಾಡುವುದನ್ನು ನಾನು ಅನುಮತಿಸುವುದಿಲ್ಲ. ನಾವು ಬಿಜೆಪಿಗೆ ಶರಣಾಗುವುದಿಲ್ಲ ಎಂದು ಮಮತಾ ಹೇಳಿದ್ದಾರೆ. ನಾನು ಮಾಫಿಯಾದ ನಾಯಕಿ ಎಂದು ಕೆಲವರು ಹೇಳುತ್ತಿದ್ದಾರೆ. ಜನರು ನನ್ನ ನಾಯಕ, ನಾನು ಅವರ ಆಳು ಎಂದು ಅವರು ಪಡಿತರ ವಿತರಣೆಯಲ್ಲಿ ಅವ್ಯವಹಾರ ಪ್ರಕರಣದಲ್ಲಿ ಭಾಗಿಯಾಗಿರುವ ಪಕ್ಷದ ನಾಯಕ ಶೇಖ್ ಶಹಜಹಾನ್ ಅವರ ಪ್ರಕರಣವನ್ನು ನೇರವಾಗಿ ಉಲ್ಲೇಖಿಸದೆ ಮಮತಾ ಹೇಳಿದ್ದಾರೆ. ಕಳೆದ ಶುಕ್ರವಾರ ಶಹಜಾನ್ ಅವರ ನಿವಾಸದಲ್ಲಿ ಇಡಿ ದಾಳಿ ನಡೆಸಿದಾಗ ಬೆಂಬಲಿಗರು ಜಾರಿ ನಿರ್ದೇಶನದ ಅಧಿಕಾರಿಗಳ ಮೇಲೆ ದಾಳಿ ನಡೆಸಿದರು. ರಾಮ ಮಂದಿರ ಉದ್ಘಾಟನೆ ಅಥವಾ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಜನವರಿ 22ರಂದು ಅಯೋಧ್ಯೆಯಲ್ಲಿ ನಡೆಯಲಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಮುಖ್ಯ ಅತಿಥಿಯಾಗಿರುತ್ತಾರೆ. ಉಪಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತು 6,000ಕ್ಕೂ ಹೆಚ್ಚು ಸಾರ್ವಜನಿಕ ವ್ಯಕ್ತಿಗಳು ಮತ್ತು ಪ್ರಸಿದ್ಧ ವ್ಯಕ್ತಿಗಳು ಸಮಾರಂಭದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಎಸ್ಸಿನ ಮುಂದಿನ ಸುದ್ದಿ, ಸ್ಟಾರ್ಟ್ಅಪ್ ಕಂಪನಿಯ ಸಿಇಒ ಆಗಿರುವ ಸುಚನಾ ಸೇಠ್ ತನ್ನ ಮಗುವನ್ನೇ ಕೊಲೆ ಮಾಡಿದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಸುಚನಾ ಸೇಠ್ 4 ವರ್ಷದ ಮಗುವನ್ನು ಕೊಲೆ ಮಾಡಲು ಕಾರಣ ಏನು ಎಂಬುದನ್ನು ಮಾಹಿತಿ ಲಭ್ಯವಾಗಿದೆ. ಪತಿ ತನ್ನ ಮಗುವನ್ನು ಭೇಟಿಯಾಗುವುದು ಸುಚನಾಗೆ ಇಷ್ಟವಿರಲಿಲ್ಲ. ಅದಕ್ಕಾಗಿ ಸುಚನಾ ಕೊಲೆ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ. ಸುಚನಾ ಪತಿಯು ಮಗುವನ್ನು ಭೇಟಿಯಾದರೆ ಅವರು ಮಗುವನ್ನು ತಮ್ಮ ಬಳಿಯೇ ಇರಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಎಂಬ ಸುಚನಾ 4 ವರ್ಷದ ಮಗುವನ್ನು ಕೊಲೆ ಮಾಡಿದ್ದಾಳೆ. ಸುಚನಾ 2010ರಲ್ಲಿ ವಿವಾಹ ಆಗಿದ್ದಾರೆ. 2019ರಲ್ಲಿ ದಂಪತಿಗೆ ಮಗು ಜನಿಸಿದೆ. ಆದರೆ 2020ರಲ್ಲಿ ದಂಪತಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದರು. ಪ್ರಕರಣದ ವಿಚಾರಣೆ ನಡೆಸಿದ ನ್ಯಾಯಾಲಯ ವಿಚ್ಛೇದನ ನೀಡಿದೆ. ಆದರೆ ಪ್ರತಿ ಭಾನುವಾರದಂದು ತನ್ನ ಮಗುವನ್ನು ಭೇಟಿಯಾಗಲು ತಂದೆಗೆ ನ್ಯಾಯಾಲಯ ಅನುಮತಿ ನೀಡಿದೆ. ಆದರೆ ಸುಚನಾಗೆ ಮಗುವನ್ನು ಪತಿಗೆ ಭೇಟಿ ಮಾಡಿಸುವುದು ಇಷ್ಟವಿರಲಿಲ್ಲ. ಹೀಗಾಗಿ ಪತಿ ಮಗುವನ್ನು ಭೇಟಿಯಾಗುವ ಒಂದು ದಿನ ಮುಂಚೆ ಸುಚನಾ ಕೊಲೆ ಮಾಡಿದ್ದಾರೆ. ಸ್ಟಾರ್ಟ್ಅಪ್ ಫೌಂಡರ್ ಮತ್ತು ಸಿಇಒ ಸುಚನಾ ಅವರು ಗೋವಾದ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದರು. ಇನ್ನೇನು ಹೋಟೆಲ್ನಿಂದ ಬೆಂಗಳೂರಿಗೆ ಹೊರಡಲು ತಮ್ಮ ಸೂಟ್ ಕೇಸ್ನಿಂದ ಹಿಡಿದು ಟ್ಯಾಕ್ಸಿ ಹತ್ತ ಹೊರಟಾಗ ಹೋಟೆಲ್ ಸಿಬ್ಬಂದಿ ನಿಮ್ಮ ಜೊತೆ ಬಂದಿದ್ದ ಮಗು ಎಲ್ಲಿ ಎಂದು ವಿಚಾರಿಸಿದ್ದಾರೆ. ಆಗ ಸುಚನಾ ಅವರು ಸಂಬಂಧಿಕರ ಮನೆ ಕಳಿಸಿದ್ದೇನೆ ಸುಳ್ಳು ಹೇಳಿ ಟ್ಯಾಕ್ಸಿ ಮೂಲಕ ಬೆಂಗಳೂರಿನತ್ತ ತೆರಳಿದ್ದಾರೆ. ಈ ವೇಳೆ ಅನುಮಾನಗೊಂಡ ಹೋಟೆಲ್ನವರು ರೂಮ್ ಸ್ವಚ್ಛಗೊಳಿಸಲು ಹೋಗಿದ್ದು ಅಲ್ಲಿ ರಕ್ತದ ಕಲೆಗಳು ಪತ್ತೆಯಾಗಿವೆ. ಇದರಿಂದ ಬೆಚ್ಚಿ ಬಿದ್ದ ಸಿಬ್ಬಂದಿ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಆಗ ಟ್ಯಾಕ್ಸಿ ಡ್ರೈವರ್ ನಂಬರ್ನ ಹುಡುಕಿ ಸುಚನಾ ಪ್ರಯಾಣಿಸುತ್ತಿದ್ದ ಟ್ಯಾಕ್ಸಿ ಡ್ರೈವರ್ ಕರೆ ಮಾಡಿದ್ದಾರೆ. ಹೈವೇ ಬಳಿ ಪೊಲೀಸರು ಠಾಣೆ ಕಂಡಾಕ್ಷಣ ಕಾರು ನಿಲ್ಲಿಸುವಂತೆ ಸೂಚನೆ ನೀಡಿದ್ದಾರೆ. ಪೊಲೀಸರ ಸೂಚನೆಯಂತೆ ರಾಷ್ಟ್ರೀಯ ಹೆದ್ದಾರಿ 4ರ ಐಮಂಗಲ ಠಾಣೆ ಬಳಿ ಚಾಲಕ ಟ್ಯಾಕ್ಸಿ ನಿಲ್ಲಿಸಿದ್ದು ಐಮಂಗಲ ಪೊಲೀಸರಿಗೆ ಆರೋಪಿ ಸುಚನಾಳನ್ನು ಒಪ್ಪಿಸಿದ್ದಾರೆ. ಕಾರಿನ ಡಿಕ್ಕಿಯಲ್ಲಿ ಇದ್ದ ಸೂಟ್ ಕೇಸ್ನಲ್ಲಿ ಮಗುವಿನ ಶವ ಪತ್ತೆಯಾಗಿದೆ. ಮಗುವಿನ ಶವವನ್ನು ಶವಾಗಾರಕ್ಕೆ ಶಿಫ್ಟ್ ಮಾಡಿ ಸುಚನಾಳನ್ನು ವಶಕ್ಕೆ ಪಡೆದರು. ನಿಜಕ್ಕೂ ದುರಂತ. ನಿಮ್ಮಿಬ್ರು ಕಚ್ಚಾಡ್ತಲೆ ಆ ಮಗು ಯಾಕಾದ್ರೂ ಬೇಕಿತ್ತು. 10 ವರ್ಷ 9 ವರ್ಷ ಆದ್ಮೇಲೆ ಹುಟ್ಟಿತು. ಆ ಹುಟ್ಟಿದ ಮಗು ಹುಟ್ಟಿದ ವಿಚ್ಛೇದನ ತಗೊಂಡ್ಮೇಲೆ ತಂದೆ ವಾರಕ್ಕೊಂದ್ಸಲ ನೋಡ್ತಾರೆ. ಅವರು ಕಂಟ್ರೋಲಿಗೆ ತಗೊಬಿಡ್ತಾರಂತ ಮಗುನೇ ಸಾಯಿಸ್ಬಿಟ್ಲಲ್ಲ. ಅದು ರಕ್ತದ ಕಲೆಗಳಲ್ಲಿ ಎಂಥ ದುರಂತ ಅಂದ್ರೆ, ಕೆಟ್ಟ ಮಕ್ಳಿರ್ತಾರೆ, ಕೆಟ್ಟ ತಾಯಿ ಇರಲ್ಲ ಅಂತ ಹೇಳ್ತಾರೆ. ಇಂಥವ್ರಿಗೆ ಇನ್ನೇನು ಅನ್ಬೇಕು, ಕೆಟ್ಟ ತಾಯಿ ಅಂದ್ರೆ ಇವರೇ ತಾನೆ. ದುರಂತ. ಇನ್ನು ಮುಂದಿನ ಸುದ್ದಿ, ಟಾಲಿವುಡ್ ನಟ ವಿಜಯ್ ದೇವರಕೊಂಡ ಮತ್ತು ನಟಿ ರಶ್ಮಿಕಾ ಮಂದಣ್ಣ ಫೆಬ್ರವರಿ 2ನೇ ವಾರದಲ್ಲಿ ನಿಶ್ಚಿತಾರ್ಥ ಮಾಡಿಕೊಳ್ತಾರೆ ಎನ್ನುವ ಸುದ್ದಿ ಇತ್ತೀಚೆಗೆ ಜೋರಾಗಿದೆ. ಇವರಿಬ್ಬರ ಪ್ರೀತಿಗೆ ಹಿರಿಯರ ಆಶೀರ್ವಾದ ಸಿಕ್ಕಿದ್ದು ಶೀಘ್ರ ಹೊಸ ಸುದ್ದಿ ಸಿಗಲಿದೆ ಎಂಬ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದೆ. ಈ ವದಂತಿಗಳಿಗೆ ವಿಜಯ್ ದೇವರಕೊಂಡ ತಂಡ ಪ್ರತಿಕ್ರಿಯಿಸಿದೆ. ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮದುವೆ ಸುದ್ದಿಯಲ್ಲಿ ಸತ್ಯಾಂಶವಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಗೀತಾ ಗೋವಿಂದಂ ಮತ್ತು ಡಿಯರ್ ಕಾಮ್ರೇಡ್ ಚಿತ್ರದಲ್ಲಿ ವಿಜಯ್ ಮತ್ತು ರಶ್ಮಿಕಾ ಒಟ್ಟಾಗಿ ಕಾಣಿಸಿಕೊಂಡಿದ್ರು. 2 ಸಿನಿಮಾಗಳ ರಶ್ಮಿಕಾ ವಿಜಯ್ ಅವರ ಕೆಮಿಸ್ಟ್ರಿ ಪ್ರೇಕ್ಷಕರಿಗೆ ತುಂಬಾ ಇಷ್ಟ ಆಗಿತ್ತು. ಇವರಿಬ್ಬರು ಸಾಕಷ್ಟು ವಿದೇಶಿ ಪ್ರವಾಸದಲ್ಲಿ ಕೂಡ ಇದ್ರು, ಡೇಟಿಂಗ್ ಮಾಡ್ತಿದ್ರು ಅಂತ ಹೇಳಲಾಗ್ತಿತ್ತು. ಫೆಬ್ರವರಿ 2nd ವೀಕ್ ಅಂದರೆ ಹೆಚ್ಚು ಕಡಿಮೆ ವ್ಯಾಲೆಂಟೈನ್ಸ್ ಡೇ ದಿನ ನಿಶ್ಚಿತಾರ್ಥ ಮಾಡ್ಕೋತಾರೆ ಅನ್ನೋ ಲೆಕ್ಕಾಚಾರ.
ಆದರೆ ಇಲ್ಲ ಅಂತ ವಿಜಯ್ ದೇವರಕೊಂಡ ಟೀಮ್ ಹೇಳಿದೆ ಎಲ್ಲ ಸುಳ್ಳು ಅಂತ. ಯಾವ್ದನ್ನೂ ಜಾಸ್ತಿ ದಿನ ಮುಚ್ಚಿಡಕ್ಕಾಗಲ್ಲ, ಇದ್ರೆ ಇರುತ್ತೆ, ಇಲ್ಲ ಅಂದ್ರೆ ಇಲ್ಲ. ಇನ್ನು ಮುಂದಿನ ಸುದ್ದಿ, ಭಾರತ ತಂಡದ ವೇಗದ ಬೌಲರ್ ಮೊಹಮ್ಮದ್ ಶಮಿ ದೇಶದ 2ನೇ ಅತ್ಯುನ್ನತ ಕ್ರೀಡಾ ಗೌರವ ಅರ್ಜುನ ಪ್ರಶಸ್ತಿ ಸ್ವೀಕರಿಸಿದ್ದಾರೆ. ದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಶಮಿ ಅರ್ಜುನ ಪ್ರಶಸ್ತಿ ಸ್ವೀಕರಿಸಿದ್ರು. 2023ರ ಏಕದಿನ ವಿಶ್ವಕಪ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದ ಶಮಿ ಅವರನ್ನ ಈ ಬಾರಿ ಅರ್ಜುನ ಪ್ರಶಸ್ತಿಗೆ ಬಿಸಿಸಿಐ ಶಿಫಾರಸು ಮಾಡಿತ್ತು. ಅದರಂತೆ ಇದೀಗ ಟೀಂ ಇಂಡಿಯಾ ಆಟಗಾರರ ಭಾರತದ 2ನೇ ಅತ್ಯುನ್ನತ ಕ್ರೀಡಾ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಶಮಿ ಸಂಕಷ್ಟದಲ್ಲಿದ್ದಾಗ ಯಾರೋ ಅವ್ರ ನೆರವಿಗೆ ಬರಲಿಲ್ಲ. ಆದರೆ ವಿಶ್ವಕಪ್ನಲ್ಲಿ ತೋರಿದ ಅತ್ಯದ್ಭುತ ಪ್ರದರ್ಶನ ಇಡೀ ವಿಶ್ವ ನಿಬ್ಬೆರಗಾಗುವಂತೆ ಮಾಡಿತು. ಆದರೆ ಭಾರತ ಫೈನಲ್ನಲ್ಲಿ ಸೋಲ್ತು ಅನ್ನೋ ಬೇಸರ. ಬಟ್ ಏನೇ ಇದ್ರು ಶಮಿಗೆ ಈಗ ಅತ್ಯುನ್ನತ ಗೌರವ ಆಗಿರುವಂಥ ಅರ್ಜುನ ಪ್ರಶಸ್ತಿ ಸಿಕ್ಕಿದೆ. ಹಾಗೆಯೇ ಅವ್ರ ಜೊತೆಲಿ ಸಾಕಷ್ಟು ಜನಕ್ಕೆ ಈ ಬಾರಿ ಸಿಕ್ಕಿದೆ. ಅದು ಯಾರು ಅಂತ ಕೂಡ ನೋಡ್ಬೋಣ ಲಿಸ್ಟು. ಓಜಸ್ ಪ್ರವೀಣ್ ಡಿಯೋ ಟಾಲೆ ಆರ್ಚರಿ ಅಂದರೆ ಬಿಲ್ಲುಗಾರಿಕೆಯಲ್ಲಿ ಅರ್ಜುನ ಪ್ರಶಸ್ತಿ. ಅದಿತಿ ಗೋಪಿಚಂದ್ ಸ್ವಾಮಿ ಆರ್ಚರಿ. ಶ್ರೀಶಂಕರ್ ಅಥ್ಲೆಟಿಕ್ಸ್ನಲ್ಲಿ, ಪಾರುಲ್ ಚೌಧರಿ ಅಥ್ಲೆಟಿಕ್ಸು, ಮೊಹಮ್ಮದ್ ಅಸಾಮುದ್ದೀನ್ ಬಾಕ್ಸಿಂಗ್, ಆರ್ ವೈಶಾಲಿ ಚೆಸ್, ಮೊಹಮ್ಮದ್ ಶಮಿ ಕ್ರಿಕೆಟು, ಅನುಷ್ ಅಗರ್ವಾಲ್ ಇಕ್ವಿಸ್ಟ್ರಿಯನ್ನು, ದಿವ್ಯಾ ಕೃತಿ ಸಿಂಗ್ ಇಕ್ವೆಸ್ಟ್ರಿಯನ್ ಡ್ರೆಸ್ಸೆಜ್, ದೀಕ್ಷಾ ಧಾಗರ್ ಗಾಲ್ಫು, ಕೃಷ್ಣ ಬಹದ್ದೂರ್ ಪಾಠಕ್ ಹಾಕಿ, ಸುಶೀಲ್ ಚಾನು ಹಾಕಿ, ಪವನ್ ಕುಮಾರ್ ಕಬಡ್ಡಿ, ರೀತು ನೇಗಿ ಕಬಡ್ಡಿ, ನಸರೀನ್ ಖೋಖೋ, ಪಿಂಕಿ ಲಾನ್ ಬಾಲ್, ಐಶ್ವರ್ಯ ಪ್ರತಾಪ್ ಸಿಂಗ್ ತೋಮರ್ ಶೂಟಿಂಗ್, ಇಶಾ ಸಿಂಗ್ ಶೂಟಿಂಗ್, ಹರೀಂದರ್ ಪಾಲ್ ಸಿಂಗ್ ಸ್ಕ್ವಾಶ್, ಐಹಿಕಾ ಮುಖರ್ಜಿ ಟೇಬಲ್ ಟೆನ್ನಿಸ್, ಸುನಿಲ್ ಕುಮಾರ್ ಕುಸ್ತಿ, ಆಂಟಿಮ್ ಫಂಗಲ್ ಕುಸ್ತಿ, ರೋಶಿಬಿನಾ ದೇವಿ ಊಶು, ಶೀತಾ ದೇವಿ ಪ್ಯಾರಾ ಆರ್ಚರಿ, ಅಜಯ್ ಕುಮಾರ್ ಅಂತರ ಕ್ರಿಕೆಟ್, ಪ್ರಾಚಿ ಯಾದವ್ ಪ್ಯಾರಾ ಕೆನೋಯಿಂಗ್. ಈ ಕ್ರೀಡೆಗಳಲ್ಲಿ ಇವರಿಗೆಲ್ಲ ಅರ್ಜುನ್ ಪ್ರಶಸ್ತಿ ಬಂದಿದೆ. ಎಲ್ಲರಿಗೂ ಒಳ್ಳೆಯದು, ಅಭಿನಂದನೆಗಳು. ವೀಕ್ಷಕರೇ, ಧನ್ಯವಾದಗಳು. ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್, ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.